ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಇದರ ಮನೇಲಿ ಎಲ್ಲರೂ ಸೇರಿ ಬೋನಾಸಿ ಪೂಜೆ ಅಂತ ಮಾಡಿದ್ವಿ. ಮನೆ ದೇವ್ರ ಪೂಜೆ ಇದು. ಅದನ್ನು ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಮಾಡಿದ್ವಿ. ಈ ದಿನ ಅದು ಶನಿವಾರ ಮಾಡ್ತಾಯಿದ್ದೀವಿ. ಅಡುಗೆ ಎಲ್ಲ ತಯಾರಿ ಮಾಡ್ತಾಯಿದ್ದೀವಿ. ಹೋಳಿಗೆ ಮಾಡ್ತಾಯಿದ್ದೀವಿ. ಎಲ್ಲ ನಾವೇ ಅಡುಗೆಗಳನ್ನೆಲ್ಲ ಸೇರಿ ಮಾಡಿದ್ದು. ಹೋಳಿಗೆ ಮತ್ತು ಕಾಳುಡಿ, ಪುಳಿಯೋಗರೆ, ಪಲ್ಯಗಳು ಎಲ್ಲ ಮಾಡಿದ್ವಿ. ಪಾಯಸ ಎಲ್ಲ ಸೇರಿ ಮಾಡಿದ್ವಿ. ಇವರು ದಾಸಪ್ಪ ಅವರು ದಾಸಪ್ಪ ಅವ್ರು ಬಂದಿದ್ದಾರೆ. ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅವರು ದೇವರು ನಮ್ಮ ಕೈಲಿ ಕೊಡಲ್ಲ, ಅವರು ದೇವ್ರು ತಂದಿರ್ತಾರೆ. ಅದನ್ನು ಅವರೇ ತೊಳೆದು ರೆಡಿ ಮಾಡ್ತಾರೆ. ಈ ಎಲ್ಲ ರೆಡಿ ಮಾಡಿದ್ಮೇಲೆ ನಮಗೆಲ್ಲ ಬೊಟ್ಟಿಡ್ತಾರೆ. ಎಲ್ಲ ಮನೇಲಿ ಎಲ್ಲರೂ ಬೊಟ್ಟಿಡಿಸ್ಕೊಬೇಕು ಅವ್ರ ಹತ್ರ, ಪೂಜೆ ಶುರು ಮಾಡ್ದಿದ್ದಕ್ಕೆ ಮುಂಚೆ. ಆಮೇಲೆ ಪೂಜೆ ಶುರು ಮಾಡ್ತಾರೆ. ಪೂಜೆ ಶುರು ಆದಮೇಲೆ ಮತ್ತು ನಾವು ಮನೆಯವರೆಲ್ಲರೂ ಪೂಜೆ ಮಾಡಬೇಕು. ಎಲ್ಲರೂ ಅವರು ಫಸ್ಟು ಮಾಡ್ತಾರೆ. ಆಮೇಲೆ ನಾವು ಎಲ್ಲರೂ, ಮನೆ ಮಕ್ಕಳು ಎಲ್ಲರೂ, ದೊಡ್ಡವರೆಲ್ಲರೂ, ನಮ್ಮ ಮನೆಯವರೆಲ್ಲರೂ ಪೂಜೆ ಮಾಡಬೇಕು. ಪೂಜೆ ಇವಾಗ ನಡೀತಾ ಇದೆ ನೋಡಿ. ನಾವು ಫಸ್ಟು ಗಂಡು ಮಕ್ಳ ಕೈಲಿ ಮಾಡಿಸ್ತೀವಿ ಪೂಜೆನ. ಮನೇಲಿ ಗಂಡು ಮಕ್ಳು ಇರ್ತಾರಲ್ಲ, ಗಂಡು ಮಕ್ಕಳು ದೊಡ್ಡ ಮಗ ಇರ್ತಾನಲ್ಲ, ಅವನ ಕೈಲಿ ಫಸ್ಟ್ ಪೂಜೆ ಅವನು ಮಾಡಬೇಕು. ಅವನು ಮಾಡಿದ್ಮೇಲೆ ಮತ್ತು ಮನೇಲಿರೋರೆಲ್ಲರೂ ಮಾಡ್ತೀವಿ. ಇವನು ನಮ್ಮ ಮೈದನಿಗೆ ದೊಡ್ಡ ಮಗ, ಅವನ ಕೈಲಿ ಪೂಜೆ ಮಾಡಿಸಿದ್ದೀವಿ. ನೋಡಿರಿ, ಬೋನಾಸಿ ಅಂದರೆ ಅದೇ. ಅದ್ರ ತುಂಬ ನಾವು ಮಾಡಿರೋ ಅಡುಗೆ ಎಲ್ಲ ತುಂಬಿದ್ದೀವಿ. ಮತ್ತು 2 ಎಲೆ ಹಾಕಿ ಅದ್ರ ಮೇಲೂ ನಾವು ಮಾಡಿರೋ ಪಲ್ಯಗಳು, ಅನ್ನ, ಸಾಂಬಾರು, ಒಬ್ಬಟ್ಟು ಎಲ್ಲನೂ ಬಡಿಸ್ತಾಯಿದ್ದೀವಿ. ಕೈಯಲ್ಲೇ ಇಡಬೇಕು ಅಂತ ಹೇಳಿದ್ರು. ಅವರು ಸೌಟಲ್ಲಿ ಇಡಬಾರ್ದು, ಕೈಯಲ್ಲಿ ತುಂಬ ನೋಡಿರಿ, ಈ ಥರ ತುಂಬ ಇಡಬೇಕು ಅಂತ ಹೇಳಿದ್ರು. ಅವನು ಬಾಯಿಗೆ ಬಟ್ಟೆ ಎಲ್ಲ ಕಟ್ಕೊಂಡು ಊಟ ಬಡಿಸ್ಬೇಕು ಅಂತ ಹೇಳಿದ್ರು ದೇವ್ರಿಗೆ. ಅದೇ ಥರ ಬಡಿಸ್ತಾ ಇದ್ದಾನೆ. ಅವನ ಕೈಲೇ ಬಡಿಸ್ತಾ ಇದ್ದೀವಿ. ಅವನ್ನೆಲ್ಲ ಬಡಿಸ್ತಾ ಇದ್ದಾನೆ. ಎಲ್ಲ ತಂದು ಕೊಟ್ವಿ ನಾವೇ, ಅವನ್ನೆಲ್ಲ ಬಡಿಸ್ದ. ಮತ್ತು ಆ ಬೋನಾಸಿ ಅಂತೀವಲ್ಲ, ಅದಕ್ಕೂ ಮಾಡಿರೋ ಅಡುಗೆನೆಲ್ಲ ತುಂಬಿಟ್ಬಿಟ್ಟು ಪೂಜೆ ಮಾಡೋದು. ಇವಾಗ ಅವನ ಕೈಲಿ ಪೂಜೆ ಮಾಡಿಸ್ತಾ ಇದ್ದೀವಿ. ಲಾಸ್ಟ್ ಪೂಜೆ ಇದು. ಎಲ್ಲ ಮಾಡಿರೋ ಅಡುಗೆ ಎಲ್ಲ ಇಟ್ಟ ಮೇಲೆ ಲಾಸ್ಟ್ ಪೂಜೆ ಅವನು ಮತ್ತೆ ಮಾಡ್ತಾಯಿದ್ದಾನೆ. ಮಂಗಳಾರತಿ ಮಾಡ್ತಾಯಿದ್ದಾನೆ. ಮತ್ತು ಮಂಗಳಾರತಿ ಅವನು ಮಾಡಿದ್ಮೇಲೆ ಮತ್ತು ನಾವೆಲ್ಲ ಸೇರಿ ಮಾಡ್ತೀವಿ. ಈಗ ಪೂಜೆ ಎಲ್ಲ ಮುಗೀತು. ಅವನ ಕೈಯಲ್ಲಿ 5 ಜನಕ್ಕೆ ಅರಿಶಿನ ಕುಂಕುಮ ಕೊಟ್ಟು ಅವನಿಗೆ ಆಶೀರ್ವಾದ ತೊಗೋಬೇಕು. ಅವನು ಎಲ್ಲರಿಗೂ ಅವನ ಕೈಲೇ ಬಾಗಿನ ಕೊಟ್ಟು 5 ಜನಕ್ಕೆ, 3 ಜನ ಹೆಂಗಸರು ಕೊಡಿಸ್ತದೋ, ಇನ್ನಿಬ್ಬರು ಗಂಡಸರಿಗೆ ಟವಲ್ಲು, ಎಲೆಡಿಕೆ ಬಾಳೆಹಣ್ಣು ಕೊಟ್ಟು 5 ಜನ ಕೊಟ್ಟು ಅವನಿಗೆ ಆಶೀರ್ವಾದ ತಗೊಳ್ತಾ ಇದ್ದಾನೆ. ಮತ್ತು ಮನೇಲಿರೋ ದೊಡ್ಡವರೆಲ್ಲ, ಅಜ್ಜಿ ತಾತ, ಇದು ಅವ್ರ ಅಜ್ಜಿ ತಾತ, ಮನೇಲಿರೋ ದೊಡ್ಡವ್ರಿಗೆಲ್ಲ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ. ಪೂಜೆ ಎಲ್ಲ ಮುಗೀತು, ಚೆನ್ನಾಗಿ ಮುಗೀತು. ಎಲ್ಲ ಪೂಜೆ ಎಲ್ಲ ಮುಗೀತು. ಈಗ ಎಲ್ಲರಿಗೂ ಊಟ ಬಡಿಸ್ತಾ ಇದ್ದಾರೆ. ಅವನೇ ಊಟ ಬಡಿಸ್ಬೇಕು ಮತ್ತು ಅವನೇ ಎಲೆ ಎತ್ತಬೇಕು ಅಂತ ಹೇಳಿದರು. ಅವನೇ ಊಟ ಬಡಿಸಿ ಅವನೇ ಎಲೆ ಎತ್ತದ. ಈ ಎಲ್ಲರದು ಊಟನೂ ಆಗೋವರೆಗೂ ಅವನು ಊಟ ಮಾಡಲಿಲ್ಲ. ಲಾಸ್ಟಲ್ಲಿ ಅವನು ಊಟ ಮಾಡಿದ್ದು. ನೋಡಿರಿ, ಬೋನಾಸಿ ಅಂದರೆ ಇದು ಬೆಳಗ್ಗೆ ಮತ್ತು ಅವತ್ತು ದೇವರು ಅಲ್ಲೇ ಇತ್ತು, ನಮ್ಮ ಮನೇಲೇ ಇತ್ತು. ಇವರು ಮತ್ತೆ ಪೂಜೆ ಮಾಡಿ ದೇವ್ರನ್ನೆಲ್ಲ ತೊಗೊಳ್ತಾ ಇದ್ದಾರೆ. ಅವ್ರು ಎತ್ಕೊಳ್ತಾ ಇದ್ದಾರೆ. ಬೆಳಗ್ಗೆ ಪೂಜೆ ಮಾಡಿ ದೇವ್ರನ್ನೆಲ್ಲ ಎತ್ಕೊಂಡು ಮತ್ತು ಎಲ್ಲರೂ ನಾವು ಅವ್ರ ಹತ್ರ ಆಶೀರ್ವಾದ ತೊಗೊಂಡು, ನಾವು ದಕ್ಷಿಣೆ ಕೊಟ್ಬಿಟ್ಟು ಎಲ್ಲರೂ ಆಶೀರ್ವಾದ ತೊಗೊಂಡು, ಈ ಬೋನಸ್ಸಿಗೆ ಮತ್ತೆ ಅಕ್ಕಿ, ಬೆಲ್ಲ, ನಾವು ದಕ್ಷಿಣೆ ಎಲ್ಲ ಇಟ್ಟು ಬೋನಸ್ಸಿಗೆ ತುಂಬಿದೋ. ಬೆಳಗ್ಗೆ ತುಂಬಿದ ಮೇಲೆ ಅವರಲ್ಲಿ ದೇವ್ರು ಇಟ್ಟಿರ್ತಾರೆ. ನಮ್ಮನೆ ದೇವರು, ಅವರು ಆಂಜನೇಯ ತಂದಿರ್ತಾರೆ. ಎಲ್ಲ ಇಟ್ಟು ಪೂಜೆ ಮುಗಿಸ್ತು. ತುಂಬ ಚೆನ್ನಾಗಿ ಪೂಜೆ ಆಯಿತು.